ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವಿಕಾಸ್ ಕಂಡ್ರಾಲ್ ಅವರು ಎಲ್ಲ ಒಂದು ಕರ್ನಾಟಕದ ಜನತೆಗೆ ಒಂದು ಕ್ಷಮೆಯನ್ನು ಕೇಳಿದ್ದಾರೆ. ಈ ಸಲದ ಒಂದು ಬೆಂಗಳೂರು ಬುಲ್ಸ್ ತಂಡ ಒಂದು ಪ್ಲೇ ಆಫ್ಗೆ ಕ್ವಾಲಿಫೈ ಆಗೋದಿಲ್ಲ ಅಂತ ಗೊತ್ತಾದ ತಕ್ಷಣ ನನ್ನನ್ನು ಕ್ಷಮಿಸಿ ಬಿಡಿ ಅಂತ ಕೇಳ್ಕೊಂಡಿದ್ದಾರೆ. ಯಾವ ಕಾರಣಕ್ಕಪ್ಪ ಅಂತಂದ್ರೆ ನಾವು ಒಂದು ಒಳ್ಳೆಯ ರೀತಿಯಲ್ಲಿ ಆಡಿದ್ರೂ ಕೂಡ ಒಂದು ಪ್ಲೇ ಆಫ್ಗೆ ಕ್ವಾಲಿಫೈ ಆಗಲ್ದ ಕಾರಣಕ್ಕಾಗಿ ಬೆಂಗಳೂರು ಬುಲ್ಸ್ ತಂಡದ ವಿಕಾಸ್ ಕಂಡ್ರಾಲ್ ಅವರು ಕರ್ನಾಟಕದ ಜನತೆಯನ್ನು ಕ್ಷಮೆಯನ್ನು ಕೇಳಿದ್ದಾರೆ. ಹಾಗೆ ಅದರ ಜೊತೆಗೆ ಬೆಂಗಳೂರು ಬುಲ್ಸ್ ಬಗ್ಗೆನೂ ಕೂಡ ಮಾತನಾಡಿದ್ದಾರೆ. ಏನೆಲ್ಲ ಮಾತಾಡಿದ್ದಾರೆ ಅನ್ನೋದು ತಿಳ್ಕೊಂಬರೋಣ. ಅದಕ್ಕಿಂತ ಮುಂಚೆಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಅಂದರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋಗೆ ಲೈಕನ್ನು ಕೊಡಿ. ಬೆಂಗಳೂರು ಬುಲ್ಸ್ ತಂಡ ಒಂದು ಪ್ಲೇ ಆಫ್ಗೆ ಕ್ವಾಲಿಫೈ ಆಗುತ್ತೆ ಅಂತ ತುಂಬಾ ನಂಬಿದ್ದೆ ನಾವು. ಯಾಕಪ್ಪ ಅಂತಂದರೆ ಬೆಂಗಳೂರು ಬುಲ್ಸ್ ತಂಡ ಈಗ ಒಂದು 10 ದಿವಸ 20 ದಿವಸಗಳ ಕಾಲ ಹಿಂದೆ ಏನಪ್ಪ ಅಂದರೆ ಒಂದು 6ನೇ ಸ್ಥಾನದಲ್ಲಿತ್ತು. ಆದರೆ ನಾವು ಮ್ಯಾಚನ್ನು ಸೋಲ್ತಾ ಹೋದಂತೆ ಒಂದು 7, 8, 9 ಹೀಗೆ ಇಳ್ಕೊಳ್ತಾ ಬಂದಿವೆ. ಅದಕ್ಕಾಗಿ ನಾವು ಬೆಂಗಳೂರು ಬುಲ್ಸ್ ತಂಡ ಒಂದು ಪ್ಲೇ ಆಫ್ಗೆ ಇನ್ನೇನು 9ನೇ ಸ್ಥಾನದಲ್ಲಿದ್ದೇವೆ. ಬೆಂಗಳೂರು ಬುಲ್ಸ್ ತಂಡ ಇನ್ನೇನು ಒಂದು ಪ್ಲೇ ಆಫ್ಗೆ ಕ್ವಾಲಿಫೈ ಆಗೋದಿಲ್ಲ ಅಂತ ಗೊತ್ತಾದ ತಕ್ಷಣ ಕರ್ನಾಟಕದ ಅಭಿಮಾನಿಗಳಿಗೆ ತಮ್ಮ ಒಂದು ಕ್ಷಮೆಯನ್ನು ಕೇಳಿದ್ದಾರೆ. ಯಾಕಪ್ಪ ಅಂತಂದರೆ ಒಂದು ಪ್ಲೇ ಆಫ್ಗೆ ಕ್ವಾಲಿಫೈ ಆಗಲಿಲ್ಲ ಅಂತಂದರೆ ಒಂದು ಕಪ್ಪನ್ನು ಗೆಲ್ಲೋದಕ್ಕೆ ಆಗೋದಿಲ್ಲ. ಒಂದು ಪ್ಲೇ ಆಫ್ಗೆ ಕ್ವಾಲಿಫೈ ಆದರೆ ಮಾತ್ರ ಒಂದು ಕಪ್ಪನ್ನು ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತೆ. ನಾವು ಒಂದು ಒಳ್ಳೆಯ ರೀತಿಯಲ್ಲಿ ಆಡಿದ್ರೂ ಕೂಡ ಒಂದು ಕಪ್ಪನ್ನು ಗೆಲ್ಲಿಲ್ಲ ಅಂದರೆ ತುಂಬಾ ಬೇಜಾರಾಗುತ್ತೆ. ಅದಕ್ಕೋಸ್ಕರ ಒಂದು ಕ್ಷಮೆಯನ್ನು ಕೇಳಿದ್ದಾರೆ. ಹಾಗೆ ಇದೇ ರೀತಿಯ ಪ್ರೊ ಕಬಡ್ಡಿಗಳ ನ್ಯೂ ಅಪ್ಡೇಟ್ಗಳ ಯಾರು ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಅಲ್ಲ ಅಂದರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋಗೆ ಲೈಕನ್ನು ಕೊಡೋದನ್ನು ಮರೆದುಕೋಬೇಡಿ. ಹಾಗೆ ಇನ್ನು ಕೋಚ್ ಆದಂಥ ರಜಸಿಗ್ ಅವರು ಕೂಡ ಒಂದು ಪ್ಲೇ ಆಫ್ಗೆ ಕ್ವಾಲಿಫೈ ಆಗಿ ಈ ಸಲ ಒಂದು ಬೆಂಗಳೂರು ಬುಲ್ಸ್ ಅನ್ನು ಒಂದು ಕಪ್ಪನ್ನು ಗೆಲ್ಲುತ್ತೆ ಅಂತ ಹೇಳ್ಕೊಂಡಿದ್ದರು. ಆದರೆ ಈಗ ಒಂದು ಅದು ನನಸಾಗಿಲ್ಲ. ಯಾಕಪ್ಪ ಅಂತಂದರೆ ಬೆಂಗಳೂರು ಬುಲ್ಸ್ ತಂಡ ಒಂದು 9ನೇ ಸ್ಥಾನದಲ್ಲಿದೆ. ಇನ್ನೂ ಏನಪ್ಪ ಅಂತಂದರೆ ಪ್ಲೇ ಆಫ್ಗೆ ಕ್ವಾಲಿಫೈ ಆಗೋದು ತುಂಬಾ ಕಠಿಣ. ಯಾಕಪ್ಪ ಅಂತಂದರೆ ಮೇಲೆ ಇರುವ ತಂಡಗಳು ಒಂದು ಪ್ಲೇ ಆಫ್ಗೆ ಕ್ವಾಲಿಫೈ ಆಗುತ್ತೆ, ಕೆಳಗೆ ಇರುವ ಒಂದು ತಂಡಗಳು ಪ್ಲೇ ಆಫ್ಗೆ ಕ್ವಾಲಿಫೈ ಆಗೋದಿಲ್ಲ. ಅದಕ್ಕೋಸ್ಕರ ಇದೊಂದು ಪ್ಲೇ ಆಫ್ನ ಕನಸು ಈ ಸಲ ಬೆಂಗಳೂರು ಬುಲ್ಸ್ ತಂಡದ ಒಂದು ಹುಸಿಯಾಗಿದೆ ಅಂತಲೇ ಹೇಳ್ಬೋದು. ಪ್ಲೇ ಆಫ್ಗೆ ಕ್ವಾಲಿಫೈ ಆಗಲ್ದ ಕಾರಣಕ್ಕಾಗಿ ಮೊನ್ನೆ ಕೂಡ ಬೆಂಗಳೂರು ಬುಲ್ಸ್ ಕೋಚ್ ರಣಧೀರ್ ಸಿಂಗ್ ಅವರು ಒಂದು ಕ್ಷಮೆಯನ್ನು ಕೇಳಿದರು. ಹಾಗೆ ಈಗ ವಿಕಾಸ್ ಕಂಡ್ರಾಲ್ ಅವರು ಕೂಡ ಕೇಳಿದ್ದಾರೆ. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋ ಬಗ್ಗೆ ತಮಗೆ ಅನ್ನಿಸ್ತಾನೆ ಲೈಕ್ ಮತ್ತು ಕಮೆಂಟನ್ನು ಮಾಡೋದನ್ನು ಮರೆತು